2 ದಿನಗಳ ಬಳಿಕ ತಾಯಿ ಮತ್ತು ಪತ್ನಿಗೆ ಸಾವಿನ ಸುದ್ದಿ ತಿಳಿದಿದೆ. ಮಹೇಶ್ ಸಾವಿನ ಸುದ್ದಿ ತಿಳಿದು ತಾಯಿ ಹಾಗೂ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಗನನ್ನ ತಂದುಕೊಡಿ ಅಂಥೇಳಿ ತಾಯಿ ಶಾರದಾ ಗೋಳಾಡಿದ್ದಾರೆ. ಸಂಜೆ ಬಾಗಲಕೋಟೆಯ ಯೋಧ ಮಹೇಶ್ ಮರಿಗೊಂಡ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ. ಬೆಳಗ್ಗೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಅಂತಿಮ ನಮನವನ್ನು ಸಲ್ಲಿಸಿದರು. ಅವರ ತಾಯಿ ಮತ್ತು ಪತ್ನಿಯ ಗೋಳಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಮಗನನ್ನ ದೇಶ ಸೇವೆಗೆ ಅಂತ ಕಳುಹಿಸಿಕೊಟ್ಟಿದ್ರು. ನಗನಗುತ್ತಾ ಹೋದಂತಹ ಮಹೇಶ್ ಮರಿಗೊಂಡ ಈ ಸ್ಥಿತಿಯಲ್ಲಿ ಬಂದಿರೋದ್ರಿಂದ ಸಹಜವಾಗಿಯೇ ಅವರ ನೋವು, ಸಂಕಟ, ಅವರ ವೇದನೆಯನ್ನು ಗಮನಿಸ್ತಾ ಇದ್ದಾರೆ. ಆಕ್ರಂದನವನ್ನು ಹೊರಹಾಕ್ತಾ ಇದ್ದಾರೆ. ಪಾರ್ಥಿವ ಶರೀರದ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಇದ್ದೊಬ್ಬ ಮಗ ಮನೆಗೆ ಆಸರೆಯಾಗಿದ್ದ, ದೇಶ ಕಾಯಬೇಕು ಅಂಥೇಳಿ ಸೇನೆಗೆ ಸೇರಿಕೊಂಡಿದ್ದ. ಈ ಸ್ಥಿತಿಯಲ್ಲಿ ಕಂಡು ಇಡೀ ಕುಟುಂಬನೇ ಒಂದು ರೀತಿ ಶಾಕ್ನಲ್ಲಿರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಂತಿಮ ನಮನವನ್ನು ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ ಅಷ್ಟೇ ಅಂತಿಮ ನಮನವನ್ನು ಸಲ್ಲಿಸಿದರು. ಜೊತೆಗೆ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಧೈರ್ಯ ಹೇಳುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯವರು ಮಾಡಿದರು. ಮಿಲಿಟರಿ ಗ್ರೌಂಡ್ನಲ್ಲಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಆಗಿತ್ತು. ಕುಟುಂಬಸ್ಥರ ಕಣ್ಣೀರನ್ನು ನೀವು ಗಮನಿಸ್ತಾ ಇದ್ದೀರಿ. ಕಣ್ಣೀರಿಡುತ್ತಾ ತಂದೆಗೆ ಪುಟ್ಟ ಮಕ್ಕಳ ಸೆಲ್ಯೂಟ್ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಜಮ್ಮು ಕಾಶ್ಮೀರದ 350 ಅಡಿಯ ಕಂದಕಕ್ಕೆ ಸೇನಾ ವಾಹನ ಬಿದ್ದು ರಾಜ್ಯದ 3 ಯೋಧರು ಸೇರಿ ಒಟ್ಟು 5 ಜನ ಯೋಧರು ಕೊನೆ ಉಸಿರೆಳೆದಿರುವಂಥದ್ದು. ಈಗ 3 ಯೋಧರ ಪಾರ್ಥಿವ ಶರೀರವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಮಾತಾಡ್ತೀನಿ 3 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಬರ್ತೀನಿ. ಆರಾಮ್ ಮನೆಗೆ ಹೋಗುತ್ತೆ ಕಳಿಸ್ರಿ. ಮರ್ದಿನ ಫೋನ್ ಹಚ್ಚಿರು, ಹೋಗಿ ಮುಟ್ಟೇನಂತೇಳಿ. ನಾ ಇಲ್ಲ ಬಸ್ನಾಗ ಅದೀನಿ ಅಂತೇಳಿ. ಮರ್ದಿನ ಮುಂಜಾನೆ ಫೋನ್ ಹಚ್ಚಾನ ಸ್ವಿಚ್ ಆಫ್ ಆಯಿತು. ಎಲ್ಲರಿಗೂ ಹಚ್ಚಿನಿ, ಏನೂ ಆಗಿಲ್ಲ ಅಂದ್ರು. ರಾತ್ರಿ 8 ಗಂಟೆಗೆ ಸುದ್ದಿ ಬತ್ತು. ಏನು ಮಾಡೋದು ನನ್ನ ಗಂಡನು ನಾವಲ್ಲಿ ಶನಿವಾರ ಬಂದಿದ್ದು. ನನ್ನ ಗಂಡನ ಹೆಸರು ಏನು ಹೇಳ್ತೀನಿ, ನನ್ನ ಗಂಡನ ಓದಿಲ್ಲ, ಏನು ಹೇಳಿ ನನ್ನ ಗಂಡನ ವಹಿಸ್ಕೊಡಿ. ನಿಮ್ಮ ರೊಕ್ಕ ಎಷ್ಟು ಬೇಕಾದ್ರೆ ರೊಕ್ಕ ಕೊಡ್ತೀನಿ. ನನ್ನ ಗಂಡನ ನಿಮಗೆ ಕಾಲ್ ಬೀರ ನನ್ನ ಗಂಡನ ದೇಶಕ್ಕೆ ಓಡಾಡಿ ಸತ್ತಿದ್ರೆ ಸಾಯ್ತು. ನಾ ಹೆಮ್ಮೆ ಪಡ್ತೀನಿ. ಗಾಡಿ ಆಕ್ಸಿಡೆಂಟ್ ಆಗಿ ಸತ್ತಾರಂದ್ರೆ ನಾ ಏನು ಹೇಳಿ, ನಮ್ಮ ದೇಶಕ್ಕೆ ಪಾಕಿಸ್ತಾನಕ್ಕ ಇಂಡಿಯಾನಕ್ಕ ಇದಾಗಿದ್ರೆ ನಾವು ಹೆಮ್ಮೆ ಪಡ್ತೀವಿ. ನನ್ನ ಗಂಡ ದೇಶ ಹೋರಾಡಿ ಸತ್ತಾನಂತೆ, ಆಕ್ಸಿಡೆಂಟ್ ಆಗಿ ಸತ್ತಾನ. ನಾವು ಪಾಲಂಪುರದಾಗಿದ್ದು ರೀ. ಅಲ್ಲಿಂದ ಜಮ್ಮುಕ್ಕೆ ಹೋದ್ವು. ವಯಸ್ಸನೇ ಮಾತಾಡಿ ನೋಡಿದ್ವು. ನೋಡಿ ನಮ್ಮ ಟ್ರೈನ್ ಕುಣಿಸ್ರು. ಅವ್ರ ಡ್ಯೂಟಿಗೆ ಹೋದ್ರು. ನನ್ನ ಗಂಡನ ಉಳಿಸ್ಕೊಡ್ರಿ, ನನ್ನ ಗಂಡನ ಉಳಿಸ್ಕೊಡ್ರಿ. ನಮ್ ಕಾಲ್ ಬೀಳ್ರಿ. ಮತ್ತೆ ಮುಂದೆ ಏನು ಅವ್ರಿಗೆ ನಮ್ ಕಾಲ್ ಬೀಳ್ರಿ. ಸುಳ್ಳ ಹೇಳಿದೇನು ಹೇಳ್ಬೇಕಂದ್ರ ದಯವಿಟ್ಟು ಎಲ್ಲಾರ್ಗೂ ಹೇಳ್ತೀನಿ, ನನ್ನ ಶತ್ರುಗಳಿಗೆ ಹೇಳ್ತೀನಿ.
ಮಕ್ಕಳನ್ನ ಯಾರು ಆರ್ಮಿ ಕಳಿಸ್ಬೇಡ್ರು ಯಪ್ಪ. ನಮ್ಮ ಮಕ್ಕಳ ಇನ್ನೊಬ್ರು ಕೈಯಾಗ ಕೊಡ್ಬೇಡ್ರು. ನಾ ಮಾತಾಡೋದೇನು ಇಲ್ಲ. ನನ್ನ ಮಗ ಎಲ್ಲ ನನ್ನ ಮಾತ ಕಸ್ಕೊಂಡು ಹೋಗ್ಯಾನ್ರಿ. ಯಪ್ಪ ನಾ ಹೆಂಗ್ ಮಾಡ್ರಿ? ನನ್ನ ಮಗನ ಹುಡಿಯ ಕಟ್ಕೋದ 4 ಹೊಲ ಹೊಟ್ಟಿ ತುಂಬ್ಕೋದ ಅವ್ರು ಸಾಲಿ ಕಲಿಸಿದ್ದು. ಯಪ್ಪ ನನ್ನ ಮಗ 6ನೇ ಸಾಲಿ ಹಿಡ್ಕೋದ ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು. ಅವನ ಪಾಲಿಗೆ ಅವನ ನೌಕರಿ ಹಿಡ್ಕೊಂಡು ಆದ್ರೆ ಆ ದೇವ್ರ ಕಣ್ಣ ಮಣ್ಣು ಬಿತ್ತರು. ಯಪ್ಪ ಆ ದೇವ್ರು ನನ್ನ ಮನೆ ಮುರಿದು ಬಿಟ್ರು. ಅವನ ಹೆಂಡತಿಗೆ ಅವ್ರ ತಂಗಿಗೆ ತಮ್ಮಗ ನಾ ಏನು ಹೇಳ್ರು ಅಣ್ಣಗಳ್ರಿ. ನನ್ನ ಮನೇನ ಎಲ್ಲ ಮೈಸೂಟಿ ಮಾಡಿದು. ಯಪ್ಪ ಭಗವಂತ ನನ್ನ ಮಗ ಸಾಂದು ಯಪ್ಪ ಅದ್ರ ಬಾಯಾಗ ಮಣ್ಣು ಬಿತ್ತು. ನಾ ಹೆಂಗ ಮಾಡ್ರು ಅಣ್ಣಗಳ್ರಿ. ಯಪ್ಪ ಸಾಧ್ಯ ಯಪ್ಪ ಎಲ್ಲ ಅವನ ತೋದಿದ್ದು. ಯಪ್ಪ ಸಣ್ಣ ಸಣ್ಣ ಮಕ್ಕಳು ನನ್ನ ಅವ್ರ 6ನೇ ಇದ್ದಾಗ ಅವ್ರ ಅಪ್ಪನ ಕಳ್ಕೊಂಡಿದ್ದು. ಅವ್ರ ಮಾಮಗಳು ಅವ್ನ ಜೋಪಾನ ಮಾಡ್ರು. ಯಪ್ಪ ಅವ್ರ ಮಾಮಗಳು ರಾತ್ರಿಗಳು ಅವ್ನ ಜೋಪಾನ ಮಾಡಿ ಅವ್ರ ಸಾಲಿ